ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಎಲ್ಲೆಂದರಲ್ಲಿ ಉಗಿದ ಗುಟ್ಕಾ, ಎಲ್ಲೆಂದರಲ್ಲಿ ಬಿಸಾಡಿದ ಮದ್ಯದ ಬಾಟಲಿ, ಕೆಲಸ ಕಾರ್ಯ ಇಲ್ಲದ ಕೆಲ ಸೋಮಾರಿಗಳಿಗೆ ವಿಶ್ರಾಂತಿಯ ತಾಣ. ಈ ಎಲ್ಲದಕ್ಕೂ ಸಾಕ್ಷಿಯಾಗಿರೋದು ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ನಗರಸಭೆ ಖಾಸಗಿ ಬಸ್ ನಿಲ್ದಾಣ. ಪ್ರತಿನಿತ್ಯ ನೂರಾರು ಪ್ರಯಾಣಿಕರು ಜಿಲ್ಲಾ ಕೇಂದ್ರದ ಖಾಸಗಿ ಬಸ್ ನಿಲ್ದಾಣದ ಮೂಲಕ ವಿವಿಧ ಊರುಗಳಿಗೆ ಪ್ರಯಾಣಿಸುತ್ತಾರೆ. ಆದರೆ ನಗರಸಭೆಯ ಮಾಲೀಕತ್ವ ಮತ್ತು ಉಸ್ತುವಾರಿಯ ಈ ಬಸ್ ನಿಲ್ದಾಣ ಸಮಸ್ಯೆಗಳ ತಾಣವಾಗಿದೆ. ಪ್ರಯಾಣಿಕರಿಗೆ ದಿನನಿತ್ಯ ಕಿರಿಕಿರಿ ಉಂಟು ಮಾಡ್ತಾ ಇದೆ. ನಗರಸಭೆಯ ಮೇಲುಸ್ತುವಾರಿಯಲ್ಲಿಯೇ ಇರುವ ಖಾಸಗಿ ಬಸ್ ನಿಲ್ದಾಣದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಪ್ರಯಾಣಿಕರು ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ ಇಲ್ಲ. ಈ ಹಿಂದೆ ಹಾಕಿದ್ದ ಆಸನಗಳು ಕೂಡ ಬಹುತೇಕ ತುಕ್ಕು ಹಿಡಿದು ನೆಲಕಚ್ಚಿ ಉಪಯೋಗಕ್ಕೆ ಬಾರದಂತಾಗಿದೆ. ಹೋಗ್ಲಿ, ಕೆಳಗಾದರೂ ಕುಳಿತುಕೊಳ್ಳೋಣವೆಂದರೆ ಪ್ರಯಾಣಿಕರಿಗೆ ಎಲ್ಲೆಂದರಲ್ಲಿ ಉಗಿದ ಗುಟ್ಕಾ ಕಾಟ. ನಗರಸಭೆ ಖಾಸಗಿ ಬಸ್ ನಿಲ್ದಾಣ ಒಂದಲ್ಲ ಒಂದು ರೀತಿಯಲ್ಲಿ ಸುದ್ದಿಯಾಗ್ತಾ ಇದೆ. ಅವ್ಯವಸ್ಥೆಗಳ ಆಗರವಾಗಿ ಮಾರ್ಪಟ್ಟಿದೆ. ರಾತ್ರಿಯಾದರೆ ಸಾಕು, ಕುಡುಕರ ಅಡ್ಡೆಯಾಗಿಯೂ ಕೂಡ ಪರಿವರ್ತನೆ ಆಗ್ತಾ ಇದೆ. ಈ ಬಸ್ ನಿಲ್ದಾಣವಾಗಿ ಜನರಿಗೆ ಉಪಯೋಗವಾಗುತ್ತಿರುವುದಕ್ಕಿಂತ ಇತರೆ ಚಟುವಟಿಕೆಗಳಿಗೆ ಬಳಕೆ ಆಗ್ತಾ ಇದೆ. ಇನ್ನು ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರತಿ ಮೂಲೆ ಕಂಬಕ್ಕೂ ಗುಟ್ಕಾ ಸಿಂಚನವಾಗಿದೆ. ಎಲ್ಲಿ ನೋಡಿದರೂ ಅಸಹ್ಯ ಎದ್ದು ಕಾಣ್ತಾ ಇದೆ. ಬಸ್ ನಿಲ್ದಾಣದಲ್ಲಿ ಕನಿಷ್ಠ ಇರಬೇಕಾದ ಸೌಲಭ್ಯಗಳೂ ಕೂಡ ಇಲ್ಲದಂತಾಗಿದೆ. ಪರಿಣಾಮ ಚಿಕ್ಕಬಳ್ಳಾಪುರದ ಜನರ ಪಾಲಿಗೆ ಬಸ್ ನಿಲ್ದಾಣವಾಗಿ ಉಳಿದಿಲ್ಲ ಬಿಡಿ. ವೀಕ್ಷಕರೇ ನೋಡಿ, ನಮ್ ಚಿಕ್ಕಬಳ್ಳಾಪುರ ಬಸ್ ಸ್ಟಾಂಡ್ ಯಾವ ಸ್ಥಿತಿಯಲ್ಲಿ ಇದೆ ಅಂದ್ರೆ, ಇಲ್ಲೇ ಗಲೀಜ್ ಇಲ್ಲೇ ಹೋಗಿತಾವ್ರೆ, ಇಲ್ಲೇ ಗಲೀಜ್ ಆಗ್ತಾವ್ರೆ, ಡಸ್ಟ್ ಎಲ್ಲ ತಗೊಂಬಂದು ಇಲ್ಲಿ ಹಾಕ್ತಾವ್ರೆ. ನೋಡ್ತಾ ಬಂದ್ರೆ ನಮ್ಗೆ ಇಲ್ಲಿ ಬಸ್ ಸ್ಟಾಂಡ್ ಅನಿಸ್ತಾ ಇಲ್ಲ. ಇದು ಒಳ್ಳೊಳ್ಳೆ ಅಂಗಡಿಗಳವೆ, ಇದನ್ನ ಬಾಡಿಗೆ ಕೊಟ್ರೆ ಜನಗಳಿಗೆ ಉದ್ಧಾರ ಆಗ್ತಾರೆ. ಬಟ್ ಇಲ್ಲಿ ಗಲೀಜ್ ನೋಡಿ, ಹುಚ್ಚಟ್ಟಿ ಇಲ್ಲಿ ಅಂಗಡಿ ಬಾಡಿಗೆ ಕೊಡಕ್ ಆಗ್ತೀರಾ, ಸರ್ಕಾರಕ್ಕೂ ಲಾಸ್. ಏನಕ್ಕೆ ಬಸ್ ಸ್ಟಾಂಡ್ ಕಟ್ಟಿದಾರ ಅಂತ ಇವ್ರಿಗಾದ್ರೆ ಅರ್ಥ ಆಗ್ಬೇಕು. ಹುಚ್ಚಟ್ಟಕ್ಕೆ ಬಸ್ ಸ್ಟಾಂಡ್ ಕಟ್ಟದಂಗ ಐತಿ ನಮ್ಮ ಸರ್ಕಾರದ್ದು. ನೋಡಿ ಎಷ್ಟೊಂದು ಗಬ್ಬು ಬರ್ತಾ ಇದೆ ಅಂದ್ರೆ, ಹುಚ್ಚಾಟ್ಬಿಟ್ಟು ಸ್ಮೆಲ್ ತಡೆಕ್ ಆಗ್ತಾ ಇಲ್ಲ. ಬಟ್ ಇಲ್ಲೇ ಪಕ್ಕದಲ್ಲೇ ಹೋಟೆಲ್ಗಳೆಲ್ಲ ಅವೆ. ನೋಡಿದ್ರೆ ಊಟ ಇಲ್ಲೇ ಮಾಡ್ತಾವ್ರೆ. ಜನರ ಆರೋಗ್ಯ ಏನ್ ಆಗ್ಬೇಕನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಮ್ಮ ನಗರಸಭೆ ಅವರು ಏನಾದ್ರೂ ಇದನ್ನ ಅಂತ ತಗೊಂಡು ಇದನ್ನ ಕ್ಲೀನ್ ಮಾಡಿ ಇಲ್ಲೆಲ್ಲ ಬಳಸೋ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಕಡೆಯಿಂದ, ಸುಮನ್ ಟಿವಿ ಕಡೆಯಿಂದ ನಾವು ಕೋರ್ತಾ ಇದ್ವಿ. ಕಸದ ಡಬ್ಬಿಗಳಿಲ್ಲದೆ ಬೇಕಾಬಿಟ್ಟಿ ಬಿಸಾಡಿದ ಕಸ ಇಡೀ ಬಸ್ ನಿಲ್ದಾಣವೆಲ್ಲ ಹರಡಿಕೊಂಡಿದೆ. ಇನ್ನು ಸೂಕ್ತ ನಿರ್ವಹಣೆ ಇಲ್ಲದ ಹಾಗೂ ಹೇಳೋರು ಕೇಳೋರು ಯಾರೂ ಇಲ್ಲದ ಕಾರಣ ಕೆಲ ಸಾರ್ವಜನಿಕರು ಬಸ್ ನಿಲ್ದಾಣದ ಮೂಲೆ ಮೂಲೆಯನ್ನು ಕೂಡ ಮೂತ್ರಾಲಯ ಮಾಡಿಕೊಂಡಿದ್ದಾರೆ. ಬಸ್ ನಿಲ್ದಾಣದ ಕೆಲ ಭಾಗಗಳಿಗೆ ಕಾಲಿಟ್ರೆ ಸಾಕು ದುರ್ನಾತ. ಇಲ್ಲಿ ಹೋಟೆಲ್, ಟೀ ಅಂಗಡಿಗಳು ಕೂಡ ಇದ್ದು ಇವುಗಳಿಗೆ ಸಾರ್ವಜನಿಕರು ಅದ್ಯಾವ ಧೈರ್ಯದ ಮೇಲೆ ಹೋಗ್ತಿದ್ದಾರೋ ಆ ದೇವರೇ ಬಲ್ಲ. ಇಂತಹ ಅನೈರ್ಮಲ್ಯದ ನಡುವೆ ತಿಂಡಿ ತಿಂದವರು, ಟೀ ಕುಡಿದವರ ಆರೋಗ್ಯಕ್ಕೆ ಉಸ್ತುವಾರಿ ಇರುವ ನಗರಸಭೆಯೇ ಖಾತರಿ ನೀಡಬೇಕು. ಇನ್ನು ಕೋಟ್ಯಾಂತರ ರೂಪಾಯಿ ಜನರ ತೆರಿಗೆ ಹಣ ಖರ್ಚು ಮಾಡಿ ನಿರ್ಮಿಸಿದ ನಗರಸಭೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಇಲ್ಲಗಳದ್ದೇ ಸಾಮ್ರಾಜ್ಯವಾಗಿದೆ. ಬಸ್ ನಿಲ್ದಾಣಕ್ಕೆ ಬರೋರು ಕಣ್ಣು ಮುಚ್ಚಿಕೊಂಡು, ಮೂಗು ಮುಚ್ಚಿಕೊಂಡು ಬಸ್ ಹತ್ತಿ ಜಾಗ ಖಾಲಿ ಮಾಡುವ ದುಸ್ಥಿತಿ ಈ ಬಸ್ ನಿಲ್ದಾಣದಲ್ಲಿದೆ. ಬಹುಶಃ ಜಿಲ್ಲಾ ಕೇಂದ್ರದಲ್ಲಿರುವ ಈ ಬಸ್ ನಿಲ್ದಾಣದಲ್ಲಿರುವ ಕೆಟ್ಟ ಸ್ಥಿತಿ ತಾಲೂಕು ಕೇಂದ್ರಗಳಲ್ಲಿ ಇರಲಿಕ್ಕಿಲ್ಲ. ಲಕ್ಷಾಂತರ ರೂಪಾಯಿ ಆದಾಯವನ್ನ ಬಾಡಿಗೆ ರೂಪದಲ್ಲಿ ಪಡೆಯುವ ನಗರಸಭೆ ಮಾತ್ರ ಬಸ್ ನಿಲ್ದಾಣವನ್ನ ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವ ಜವಾಬ್ದಾರಿಯನ್ನ ಮರೆತಿದೆ. ಇನ್ನು ಹೆಸರಿಗಷ್ಟೇ ಬಸ್ ನಿಲ್ದಾಣವಾಗಿರುವ ನಗರಸಭೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಜನರಿಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು. ವಾಣಿಜ್ಯ ಸ್ಥಳವೂ ಆಗಿ ನಗರಸಭೆಗೆ ಪ್ರಮುಖ ಆದಾಯದ ಮೂಲಗಳಲ್ಲಿ ಒಂದಾಗಿರುವ ಖಾಸಗಿ ಬಸ್ ನಿಲ್ದಾಣದಲ್ಲಿ ಸೌಲಭ್ಯಗಳಿಲ್ಲದ ಕಾರಣ ಬಹುತೇಕ ಅಂಗಡಿಗಳು ಖಾಲಿ ಹೊಡೆಯುತ್ತಿವೆ. ನೋಡಿ, ನಗರದಲ್ಲಿರುವಂತಹ ಪ್ರಮುಖ ಸ್ಥಳಗಳಲ್ಲಿ ನಗರಸಭೆಗೆ ದೊಡ್ಡಂತ ಅತ್ಯಂತ ಆಧಿಕ ತರುವಂತ ಜಾಗ ಅಂದ್ರೆ ಅದೊಂದೇ ಸದ್ಯ ಮಟ್ಟಿಗೆ. ಇನ್ನೆಲ್ಲಾ ಸುಮಾರು ಈ ತರನೇ ಮಾಡಿ ಆಳು ಬಿದ್ದು ಅಲ್ಲಕ್ಕೂ ನೋಡಿ, ಹಳೆ ಬಸ್ ಸ್ಟ್ಯಾಂಡ್ ಇರ್ಬೋದು, ಹಳೆ ಬಸ್ ಸ್ಟ್ಯಾಂಡ್ ಬಿಟ್ರೆ ನಮ್ಮ ಸಂತೆ ಮಾರ್ಕೆಟ್ ಇರ್ಬೋದು, ಕಡೆ ಇದೆ, ಅವೆಲ್ಲ ಈ ತರನೇ ಮಾಡಿ ಬೇಜವಾಬ್ದಾರಿಯಿಂದ ಅವೆಲ್ಲ ಹಾಳಾಗಿ ಜನರೇ ಬರ್ತಿರೋ ಇದು ಜನರು ಕೂಡ ಅದ್ರಲ್ಲಿ ಏನು ಬಾಡಿಗೆಗೆ ಬರ್ದಿರಾಗೋಗಿದೆ ಅಂತ ಹಾಳು ಮಾಡಿ ಬಿಟ್ಟಿದ್ದಾರೆ. ಈ ನಮ್ಮ ಜನಪ್ರತಿನಿಧಿಗಳು ಯಾವಾಗ ನಮ್ಮ ಆಕ್ಟಿವ್ ಇದ್ದಾಗ ಕೆಲವು ದಿನ ಹೋಗ್ತಾರೆ, ಮತ್ತೆ ಫೋಟೋ ಪೋಸ್ ಗೊತ್ತಾ ಸುಮ್ಮನೆ ಕ್ಲೀನ್ ಮಾಡಿಸಿ ಅವು ಇವು ಮಾಡಿಸ್ಬಿಟ್ಟು ಅದನ್ನ ಸುಮ್ಮನೆ
ಪ್ರಚಾರಕ್ಕೋಸ್ಕರ ಕೆಲವು ದಿನಗಳಲ್ಲಿ ಮಾಡುತ್ತಂತಾರೆ. ಅದನ್ನ ಕಂಟಿನ್ಯೂಟಿಯಾಗಿ ಏನ್ ಶಾಶ್ವತವಾಗಿ ಅದಕ್ಕೆ ಯಾವ ತರ ನಿರ್ವಹಣೆ ಮಾಡ್ಬೇಕು ಅಂತ ಒಬ್ರು ಖಡಕ್ ಆಗಿ ಅದನ್ನ ಆದೇಶ ಮಾಡ್ಕೊಂಡಿಲ್ಲ. ಅದಕ್ಕೆ ಯಾರಾದ್ರೂ ಒಬ್ಬ ಸೆಕ್ಯೂರಿಟಿ, ನಮ್ಮಲ್ಲಿ ಅಷ್ಟೊಂದು ಜನ ಇದಾರೆ, ಒಬ್ಬ ಯಾರೋ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗ್ಬೋದಾಗಿತ್ತಲ್ಲಿ, ಇಲ್ಲ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟು ಸೆಕ್ಯೂರಿಟಿ ಗಾರ್ಡ್ ಆಗ್ಬೋದು, CC ಕ್ಯಾಮ್ರಾ ಅಳವಡಿಸಬೇಕು. ಒಬ್ರು ಮೇಂಟೈನ್ ನಮ್ಮ ಅಧಿಕಾರ ಮಾತು ಅಧಿಕಾರಿ ಬೇಕಾಬಿಟ್ಟು ವಸೂಲಿ ಮಾಡ್ತಾರೆ. ಅದಕ್ಕೆ ಇವಾಗ ನಮಗೆ ಸಕ್ರಿಯವಾಗಿ ಬರ್ತಾ ಇರೋದು ಅದೊಂದು, ಅದನ್ನೂ ಕೂಡ ಕಾಪಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿರುವಂತ ಅಂಗಡಿಗಳವರು ಕೂಡ ಅದನ್ನ ಈ ವ್ಯವಸ್ಥೆ ನೋಡಿ ಬಿಟ್ಟು ಖಾಲಿ ಮಾಡುವಂತ ಪರಿಸ್ಥಿತಿ ಕೂಡ ಬರುತ್ತೆ. ಖಾಸಗಿ ಅವರಿಗೆ ಬಂಡವಾಳ ಆಗುತ್ತೆ. ಖಾಸಗಿ ಮುಂದೆ ಇರುವಂತ ಖಾಸಗಿ ಏನೇ ಖಾಸಗಿ ಕಟ್ಟಡಗಳು ನೋಡಿ ಅವೆಲ್ಲ ಏರ್ತಾರೆ. ಖಾಸಗಿ ಕಟ್ಟಡಗಳಿಗೂ ನಮ್ಮ ಈ ನಗರಸಭೆ ಕಟ್ಟಡಕ್ಕೂ ಏನ್ ವ್ಯತ್ಯಾಸ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ತರ ಮಾಡ್ತಾರೆ ಬೇಜವಾಬ್ದಾರಿ? ಅದನ್ನ ಖಾಸಗಿ ಬೇಜವಾಬ್ದಾರಿ ಎಲ್ಲ ಸಾರ್ವಜನಿಕರ ಸೊತ್ತು ಅಂದ್ರೆ ಅಷ್ಟೊಂದು ಬೇಜವಾಬ್ದಾರಿನ ಫಸ್ಟ್ ನಮ್ಮ ಅಧಿಕಾರಿಗಳಿಗಿರಬೇಕು. ಆಮೇಲೆ ಇದು ಪೊಲೀಸ್ ವಿಕಾಲಯಕ್ಕೂ ಫಸ್ಟ್ ಸ್ಟ್ರಾಂಗ್ ಆಗಿ ಸ್ವಲ್ಪ ನಮ್ಮ ಅಧಿಕಾರಿಗಳು, ನಮ್ಮ ಕಮಿಷನರ್ ಅವ್ರಿಗೂ ನಾವು ನಿಮ್ಮ ಮುಖಾಂತರ ನಾವು ಒತ್ತಡ ಮಾಡ್ತೀವಿ. ಅವ್ರಿಗೆ ಫಸ್ಟ್ ಒಂದು ಕೊಟ್ಟು ಅಲ್ಲೊಂದು ಯಾರಾದ್ರೂ ಸೆಕ್ಯೂರಿಟಿ ಆಗಿ ಸ್ವಲ್ಪ ಪೊಲೀಸ್ ಸ್ಟೇಷನ್ ಹಿಂಗೇನೆ ಇದೆ, ಆದ್ರೂ ಸಹ ಅಷ್ಟೊಂದು ಅನೈತಿಕ ಚಟುವಟಿಕೆಗಳನ್ನು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಇಲ್ಲಿಂದ ಬಂತು ಧೈರ್ಯ ಅಂತ ಗೊತ್ತಿಲ್ಲ. ಅಲ್ಲಿ ಸುಮಾರು ಯಾರಿಗಾದ್ರೂ ಈ ತರ ಇಬ್ಬರು ಮೂವರಿಗೆ ಕಠಿಣವಾಗಿ ಶಿಕ್ಷೆ ಮಾಡಿದ್ರೆ ಇದೊಂದು ಕಡಿವಾಣ ಆಗುತ್ತೆ. ಸುಮ್ಮನೆ ಬೇಕಾಬಿಟ್ಟು ಹೋದಾಗೆಲ್ಲ ಫೋಟೋಗೆ ಕೆಲವೆಲ್ಲ ತುಳಿದ್ಬಿಟ್ಟು ಬಂದ್ಬಿಟ್ಟು ಒಂದ್ ದಿವಸ ನೀವು ಯಾರೋ ಪ್ರಚಾರ ಮಾಡಿದ್ರಿ ಮಾಧ್ಯಮಗಳಲ್ಲಿ ಬಂತು ಅಂತ ಒಂದ್ ದಿವಸ ಹೋಗ್ತಾರೆ, ತೊಳಿತಾರೆ, ಫೋಟೋ ಪ್ರಚಾರ ಮಾಡ್ತಾರೆ, ಪೇಪರ್ ಬಂದ ತಕ್ಷಣ ಮುಟ್ಟೋಗ್ತಾರೆ. ಇದನ್ನ ಶಾಶ್ವತವಾಗಿ ಯಾರು ಅದ್ರ ಮೇಲೆ ಗಮನ ಹರಿಸ್ತಾ ಇಲ್ಲ. ಅವ್ರು ಪಾಪ ಟ್ಯಾಕ್ಸ್ ಕೊಟ್ಟವರು, ಆಮೇಲೆ ಅಲ್ಲಿ ಬಾಡಿಗೆ ಕಟ್ಟವರು, ಅವ್ರು ಯಾವ ತರ ಕಟ್ತಾ ಇದಾರೆ, ಅವ್ರಿಗೂ ನಾವು ಏನಾದ್ರು ಬಾಡಿಗೆ ತಗೊಂತಾ ಇದೀವಿ ಅಂದ್ರೆ ಅವ್ರಿಗೆ ಆ ತರ ಸ್ಪೆಸಿಲಿಟಿ ಕೊಡಬೇಕಾಗುತ್ತೆ. ಅದ್ರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಇವರೆಲ್ಲ ಬೇಜವಾಬ್ದಾರಿ, ನಮ್ಮ ಅಧಿಕಾರಿಗಳಿಗೂ ಸ್ವಲ್ಪ ಬೇಜವಾಬ್ದಾರಿ. ಈ ವಿಷಯ ನೀವು ಏನಾದ್ರು ನಮ್ಮ ಜಿಲ್ಲಾಧಿಕಾರಿಗಳ ಮಟ್ಟಕ್ಕೆ ತರಿಸಬೇಕು. ನಾವು PDO ವಿಚಾರಕ್ಕೂ ನಾನು ನಿಮ್ಮ ಮುಖಾಂತರ ತಿಳಿಸ್ತೀನಿ. ಈ ಕೂಡಲೇ ನಾನು ಕೂಡ ಹೇಳ್ತೀನಿ ಇದ್ರ ಬಗ್ಗೆ. ಮುಂದಿನ ದಿನಗಳ ಸ್ವಚ್ಛತಾ ಇಡಕ್ಕೆ ಕಾಪಾಡಕ್ಕೆ ಏನ್ ಬೇಕೋ ನಮ್ಮ ಕೈಯಲ್ಲಿ ಶತ ಪ್ರಯತ್ನ ಮಾಡ್ತೀವಿ ಸರ್. ತನ್ನದೇ ಒಡೆತನದಲ್ಲಿರುವ ಬಸ್ ನಿಲ್ದಾಣದಲ್ಲಿ ಶುಚಿತ್ವವನ್ನ ಕಾಪಾಡದ ನಗರಸಭೆಯ ನಿರ್ಲಕ್ಷ್ಯ ಮತ್ತು ಹೊಣೆಗೇಡಿತನವನ್ನ ಸಾರ್ವಜನಿಕರು ತೀವ್ರವಾಗಿ ಖಂಡಿಸಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನಾದರೂ ನಗರಸಭೆ ಅಧಿಕಾರಿಗಳು ಕುಂಭಕರ್ಣ ನಿದ್ರೆಯಿಂದ ಎದ್ದು ಖಾಸಗಿ ಬಸ್ ನಿಲ್ದಾಣದ ಸ್ವಚ್ಛತೆ ಕಾಪಾಡುವ ಜೊತೆಗೆ ಸೂಕ್ತ ನಿರ್ವಹಣೆ ಮಾಡ್ತಾರಾ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಒಟ್ಟಾರೆಯಾಗಿ ಖಾಸಗಿ ಬಸ್ ನಿಲ್ದಾಣದಲ್ಲಿ ನೈರ್ಮಲ್ಯ ಕಾಪಾಡುವ ವಿಚಾರದಲ್ಲಿ ಸಾರ್ವಜನಿಕರು, ಪ್ರಯಾಣಿಕರು ತಮ್ಮ ನೈತಿಕ ಹೊಣೆಗಾರಿಕೆಯನ್ನ ಪ್ರದರ್ಶನ ಮಾಡಿ ಸಹಕರಿಸುವ ಅಗತ್ಯವಿದೆ. ಇದು ನಿಮ್ಮ ಸುಮನ್ ಟಿವಿಯ ಸಾಮಾಜಿಕ ಕಳಕಳಿ. ಅಂಬರೀಶ್, ಚಿಕ್ಕಬಳ್ಳಾಪುರ.